ಶವ ಹೂತಿಟ್ಟಿದ್ದಾನೆ ಎನ್ನಲಾದ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಇವತ್ತು ಇಡೀ ದಿನ ಆತ ತೋರಿಸಿದ ಸ್ಥಳದಲ್ಲಿ ಅಗೆಯುವ ಕಾರ್ಯವನ್ನ ಮಾಡಿದ್ರು. ಮೊದಲ ಪಾಯಿಂಟ್ ಆತ ತೋರಿಸಿದ್ದೇನಿದೆ, ಅಲ್ಲಿ ಸುಮಾರು 8 ಅಡಿ ಆಳ 15 ಅಡಿ ಅಗಲ ಅಳೆಯಲಾಗಿದೆ ಮತ್ತು ಅಲ್ಲಿ ಅಷ್ಟು ಜಾಗ ಅಗೆದು ಶವಕ್ಕಾಗಿ ಹುಡುಕಾಟ ಮಾಡಲಾಗಿದೆ. ಯಾವುದೇ ರೀತಿಯ ಕುರುಹು ಸಿಕ್ಕಿಲ್ಲ, ಯಾವುದೇ ಮೂಳೆ ಆಗ್ಲಿ ಏನೂ ಸಿಕ್ಕಿಲ್ಲ. ಮೊದಲ ಪಾಯಿಂಟ್ ನಲ್ಲಿ 8 ಅಡಿ ಆಳ ಆಗದಿದ್ದಾರೆ. ಹಾಗೇನೆ 15 ಅಡಿ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರ್ಬೋದು ಅಂತ 15 ಅಡಿ ಅಗಲ ಅಷ್ಟು ಜಾಗ ಹಿಟಾಚಿ ಮುಖಾಂತರ ಅಗ್ದಿರ್ತಕ್ಕಂಥದ್ದು. ಏನಾಗಿದ್ರು ಯಾವ ಕಳೆ ಬರವು ಪತ್ತೆಯಾಗಿಲ್ಲ. ಮೊದಲ ಪಾಯಿಂಟ್ ನಲ್ಲಿ ಕಳೆ ಬರ ಸಿಗಲಿಲ್ಲ. ಎರಡನೇ ಪಾಯಿಂಟ್ ನಲ್ಲಿ ನಾಳೆ ಉತ್ಖನನಕ್ಕೆ ಎಸ್ಐಟಿ ಮುಂದಾಗಿದೆ. ಆತ ತೋರಿಸ್ತಾ ಇರತಕ್ಕಂತ ಎರಡನೇ ಪಾಯಿಂಟ್ ಏನು ಮಾರ್ಕ್ ಮಾಡಿದ್ದಾರೆ, ಅಲ್ಲಿ ಏನಾದ್ರೂ ಸಿಗಬಹುದಾ ಅಂತ. ಮೊದಲ ಪಾಯಿಂಟ್ ನಲ್ಲಿ ಹಿಟಾಚಿ ಅಗೆತದಲ್ಲೂ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ ಅಂತ ತಿಳಿದು ಬಂದಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದಾನೆ ಎನ್ನಲಾದ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಇವತ್ತು ಇಡೀ ದಿನ ಆತ ತೋರಿಸಿದ ಸ್ಥಳದಲ್ಲಿ ಅಗೆಯುವ ಕಾರ್ಯವನ್ನ ಮಾಡಿದ್ರು. ಮೊದಲ ಪಾಯಿಂಟ್ ಆತ ತೋರಿಸಿದ್ದೇನಿದೆ, ಅಲ್ಲಿ ಸುಮಾರು 8 ಅಡಿ ಆಳ 15 ಅಡಿ ಅಗಲ ಅಳೆಯಲಾಗಿದೆ ಮತ್ತು ಅಲ್ಲಿ ಅಷ್ಟು ಜಾಗ ಅಗೆದು ಶವಕ್ಕಾಗಿ ಹುಡುಕಾಟ ಮಾಡಲಾಗಿದೆ. ಯಾವುದೇ ರೀತಿಯ ಕುರುಹು ಸಿಕ್ಕಿಲ್ಲ, ಯಾವುದೇ ಮೂಳೆ ಆಗ್ಲಿ ಏನೂ ಸಿಕ್ಕಿಲ್ಲ. ಮೊದಲ ಪಾಯಿಂಟ್ ನಲ್ಲಿ 8 ಅಡಿ ಆಳ ಆಗದಿದ್ದಾರೆ. ಹಾಗೇನೆ 15 ಅಡಿ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರ್ಬೋದು ಅಂತ 15 ಅಡಿ ಅಗಲ ಅಷ್ಟು ಜಾಗ ಹಿಟಾಚಿ ಮುಖಾಂತರ ಅಗ್ದಿರ್ತಕ್ಕಂಥದ್ದು. ಏನಾಗಿದ್ರು ಯಾವ ಕಳೆ ಬರವು ಪತ್ತೆಯಾಗಿಲ್ಲ. ಮೊದಲ ಪಾಯಿಂಟ್ ನಲ್ಲಿ ಕಳೆ ಬರ ಸಿಗಲಿಲ್ಲ. ಎರಡನೇ ಪಾಯಿಂಟ್ ನಲ್ಲಿ ನಾಳೆ ಉತ್ಖನನಕ್ಕೆ ಎಸ್ಐಟಿ ಮುಂದಾಗಿದೆ. ಆತ ತೋರಿಸ್ತಾ ಇರತಕ್ಕಂತ ಎರಡನೇ ಪಾಯಿಂಟ್ ಏನು ಮಾರ್ಕ್ ಮಾಡಿದ್ದಾರೆ, ಅಲ್ಲಿ ಏನಾದ್ರೂ ಸಿಗಬಹುದಾ ಅಂತ. ಮೊದಲ ಪಾಯಿಂಟ್ ನಲ್ಲಿ ಹಿಟಾಚಿ ಅಗೆತದಲ್ಲೂ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ ಅಂತ ತಿಳಿದು ಬಂದಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದಾನೆ ಎನ್ನಲಾದ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಇವತ್ತು ಇಡೀ ದಿನ ಆತ ತೋರಿಸಿದ ಸ್ಥಳದಲ್ಲಿ ಅಗೆಯುವ ಕಾರ್ಯವನ್ನ ಮಾಡಿದ್ರು. ಮೊದಲ ಪಾಯಿಂಟ್ ಆತ ತೋರಿಸಿದ್ದೇನಿದೆ, ಅಲ್ಲಿ ಸುಮಾರು 8 ಅಡಿ ಆಳ 15 ಅಡಿ ಅಗಲ ಅಳೆಯಲಾಗಿದೆ ಮತ್ತು ಅಲ್ಲಿ ಅಷ್ಟು ಜಾಗ ಅಗೆದು ಶವಕ್ಕಾಗಿ ಹುಡುಕಾಟ ಮಾಡಲಾಗಿದೆ. ಯಾವುದೇ ರೀತಿಯ ಕುರುಹು ಸಿಕ್ಕಿಲ್ಲ, ಯಾವುದೇ ಮೂಳೆ ಆಗ್ಲಿ ಏನೂ ಸಿಕ್ಕಿಲ್ಲ. ಮೊದಲ ಪಾಯಿಂಟ್ ನಲ್ಲಿ 8 ಅಡಿ ಆಳ ಆಗದಿದ್ದಾರೆ. ಹಾಗೇನೆ 15 ಅಡಿ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರ್ಬೋದು ಅಂತ 15 ಅಡಿ ಅಗಲ ಅಷ್ಟು ಜಾಗ ಹಿಟಾಚಿ ಮುಖಾಂತರ ಅಗ್ದಿರ್ತಕ್ಕಂಥದ್ದು. ಏನಾಗಿದ್ರು ಯಾವ ಕಳೆ ಬರವು ಪತ್ತೆಯಾಗಿಲ್ಲ. ಮೊದಲ ಪಾಯಿಂಟ್ ನಲ್ಲಿ ಕಳೆ ಬರ ಸಿಗಲಿಲ್ಲ. ಎರಡನೇ ಪಾಯಿಂಟ್ ನಲ್ಲಿ ನಾಳೆ ಉತ್ಖನನಕ್ಕೆ ಎಸ್ಐಟಿ ಮುಂದಾಗಿದೆ. ಆತ ತೋರಿಸ್ತಾ ಇರತಕ್ಕಂತ ಎರಡನೇ ಪಾಯಿಂಟ್ ಏನು ಮಾರ್ಕ್ ಮಾಡಿದ್ದಾರೆ, ಅಲ್ಲಿ ಏನಾದ್ರೂ ಸಿಗಬಹುದಾ ಅಂತ. ಮೊದಲ ಪಾಯಿಂಟ್ ನಲ್ಲಿ ಹಿಟಾಚಿ ಅಗೆತದಲ್ಲೂ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ ಅಂತ ತಿಳಿದು ಬಂದಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದಾನೆ ಎನ್ನಲಾದ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಇವತ್ತು ಇಡೀ ದಿನ ಆತ ತೋರಿಸಿದ ಸ್ಥಳದಲ್ಲಿ ಅಗೆಯುವ ಕಾರ್ಯವನ್ನ ಮಾಡಿದ್ರು. ಮೊದಲ ಪಾಯಿಂಟ್ ಆತ ತೋರಿಸಿದ್ದೇನಿದೆ, ಅಲ್ಲಿ ಸುಮಾರು 8 ಅಡಿ ಆಳ 15 ಅಡಿ ಅಗಲ ಅಳೆಯಲಾಗಿದೆ ಮತ್ತು ಅಲ್ಲಿ ಅಷ್ಟು ಜಾಗ ಅಗೆದು ಶವಕ್ಕಾಗಿ ಹುಡುಕಾಟ ಮಾಡಲಾಗಿದೆ. ಯಾವುದೇ ರೀತಿಯ ಕುರುಹು ಸಿಕ್ಕಿಲ್ಲ, ಯಾವುದೇ ಮೂಳೆ ಆಗ್ಲಿ ಏನೂ ಸಿಕ್ಕಿಲ್ಲ. ಮೊದಲ ಪಾಯಿಂಟ್ ನಲ್ಲಿ 8 ಅಡಿ ಆಳ ಆಗದಿದ್ದಾರೆ. ಹಾಗೇನೆ 15 ಅಡಿ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರ್ಬೋದು ಅಂತ 15 ಅಡಿ ಅಗಲ ಅಷ್ಟು ಜಾಗ ಹಿಟಾಚಿ ಮುಖಾಂತರ ಅಗ್ದಿರ್ತಕ್ಕಂಥದ್ದು. ಏನಾಗಿದ್ರು ಯಾವ ಕಳೆ ಬರವು ಪತ್ತೆಯಾಗಿಲ್ಲ. ಮೊದಲ ಪಾಯಿಂಟ್ ನಲ್ಲಿ ಕಳೆ ಬರ ಸಿಗಲಿಲ್ಲ. ಎರಡನೇ ಪಾಯಿಂಟ್ ನಲ್ಲಿ ನಾಳೆ ಉತ್ಖನನಕ್ಕೆ ಎಸ್ಐಟಿ ಮುಂದಾಗಿದೆ. ಆತ ತೋರಿಸ್ತಾ ಇರತಕ್ಕಂತ ಎರಡನೇ ಪಾಯಿಂಟ್ ಏನು ಮಾರ್ಕ್ ಮಾಡಿದ್ದಾರೆ, ಅಲ್ಲಿ ಏನಾದ್ರೂ ಸಿಗಬಹುದಾ ಅಂತ. ಮೊದಲ ಪಾಯಿಂಟ್ ನಲ್ಲಿ ಹಿಟಾಚಿ ಅಗೆತದಲ್ಲೂ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ ಅಂತ ತಿಳಿದು ಬಂದಿದೆ. ಧರ್ಮಸ್ಥಳ
ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದಾನೆ ಎನ್ನಲಾದ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಇವತ್ತು ಇಡೀ ದಿನ ಆತ ತೋರಿಸಿದ ಸ್ಥಳದಲ್ಲಿ ಅಗೆಯುವ ಕಾರ್ಯವನ್ನ ಮಾಡಿದ್ರು. ಮೊದಲ ಪಾಯಿಂಟ್ ಆತ ತೋರಿಸಿದ್ದೇನಿದೆ, ಅಲ್ಲಿ ಸುಮಾರು 8 ಅಡಿ ಆಳ, 15 ಅಡಿ ಅಗಲ ಅಳೆಯಲಾಗಿದೆ ಮತ್ತು ಅಲ್ಲಿ ಅಷ್ಟು ಜಾಗ ಅಗೆದು ಶವಕ್ಕಾಗಿ ಹುಡುಕಾಟ ಮಾಡಲಾಗಿದೆ. ಯಾವುದೇ ರೀತಿಯ ಕುರುಹು ಸಿಕ್ಕಿಲ್ಲ, ಯಾವುದೇ ಮೂಳೆ ಆಗ್ಲಿ ಏನೂ ಸಿಕ್ಕಿಲ್ಲ. ಮೊದಲ ಪಾಯಿಂಟ್ ನಲ್ಲಿ 8 ಅಡಿ ಆಳ ಆಗದಿದ್ದಾರೆ. ಹಾಗೇನೆ 15 ಅಡಿ ಆ ಕಡೆ ಹೋಗ್ಬಿಟ್ಟಿರ್ಬೋದು ಅಂತ 15 ಅಡಿ ಅಗಲ ಅಷ್ಟು ಜಾಗ ಹಿಟಾಚಿ ಮುಖಾಂತರ ಅಗ್ದಿರ್ತಕ್ಕಂಥದ್ದು. ಏನಾಗಿದ್ರು ಯಾವ ಕಳೆ ಬರವು ಪತ್ತೆಯಾಗಿಲ್ಲ. ಮೊದಲ ಪಾಯಿಂಟ್ ನಲ್ಲಿ ಕಳೆ ಬರ ಸಿಗಲಿಲ್ಲ. ಎರಡನೇ ಪಾಯಿಂಟ್ ನಲ್ಲಿ ನಾಳೆ ಉತ್ಖನನಕ್ಕೆ ಎಸ್ಐಟಿ ಮುಂದಾಗಿದೆ. ಆತ ತೋರಿಸ್ತಾ ಇರತಕ್ಕಂತ ಎರಡನೇ ಪಾಯಿಂಟ್ ಏನು ಮಾರ್ಕ್ ಮಾಡಿದ್ದಾರೆ, ಅಲ್ಲಿ ಏನಾದ್ರೂ ಸಿಗಬಹುದಾ ಅಂತ. ಮೊದಲ ಪಾಯಿಂಟ್ ನಲ್ಲಿ ಹಿಟಾಚಿ ಅಗೆತದಲ್ಲೂ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ ಅಂತ ತಿಳಿದು ಬಂದಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದಾನೆ ಎನ್ನಲಾದ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಇವತ್ತು ಇಡೀ ದಿನ ಆತ ತೋರಿಸಿದ ಸ್ಥಳದಲ್ಲಿ ಅಗೆಯುವ ಕಾರ್ಯವನ್ನ ಮಾಡಿದ್ರು. ಮೊದಲ ಪಾಯಿಂಟ್ ಆತ ತೋರಿಸಿದ್ದೇನಿದೆ, ಅಲ್ಲಿ ಸುಮಾರು 8 ಅಡಿ ಆಳ, 15 ಅಡಿ ಅಗಲ ಅಳೆಯಲಾಗಿದೆ ಮತ್ತು ಅಲ್ಲಿ ಅಷ್ಟು ಜಾಗ ಅಗೆದು ಶವಕ್ಕಾಗಿ ಹುಡುಕಾಟ ಮಾಡಲಾಗಿದೆ. ಯಾವುದೇ ರೀತಿಯ ಕುರುಹು ಸಿಕ್ಕಿಲ್ಲ, ಯಾವುದೇ ಮೂಳೆ ಆಗ್ಲಿ ಏನೂ ಸಿಕ್ಕಿಲ್ಲ. ಮೊದಲ ಪಾಯಿಂಟ್ ನಲ್ಲಿ 8 ಅಡಿ ಆಳ ಆಗದಿದ್ದಾರೆ. ಹಾಗೇನೆ 15 ಅಡಿ ಆ ಕಡೆ ಹೋಗ್ಬಿಟ್ಟಿರ್ಬೋದು ಅಂತ 15 ಅಡಿ ಅಗಲ ಅಷ್ಟು ಜಾಗ ಹಿಟಾಚಿ ಮುಖಾಂತರ ಅಗ್ದಿರ್ತಕ್ಕಂಥದ್ದು. ಏನಾಗಿದ್ರು ಯಾವ ಕಳೆ ಬರವು ಪತ್ತೆಯಾಗಿಲ್ಲ. ಮೊದಲ ಪಾಯಿಂಟ್ ನಲ್ಲಿ ಕಳೆ ಬರ ಸಿಗಲಿಲ್ಲ. ಎರಡನೇ ಪಾಯಿಂಟ್ ನಲ್ಲಿ ನಾಳೆ ಉತ್ಖನನಕ್ಕೆ ಎಸ್ಐಟಿ ಮುಂದಾಗಿದೆ. ಆತ ತೋರಿಸ್ತಾ ಇರತಕ್ಕಂತ ಎರಡನೇ ಪಾಯಿಂಟ್ ಏನು ಮಾರ್ಕ್ ಮಾಡಿದ್ದಾರೆ, ಅಲ್ಲಿ ಏನಾದ್ರೂ ಸಿಗಬಹುದಾ ಅಂತ. ಮೊದಲ ಪಾಯಿಂಟ್ ನಲ್ಲಿ ಹಿಟಾಚಿ ಅಗೆತದಲ್ಲೂ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ ಅಂತ ತಿಳಿದು ಬಂದಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದಾನೆ ಎನ್ನಲಾದ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಇವತ್ತು ಇಡೀ ದಿನ ಆತ ತೋರಿಸಿದ ಸ್ಥಳದಲ್ಲಿ ಅಗೆಯುವ ಕಾರ್ಯವನ್ನ ಮಾಡಿದ್ರು. ಮೊದಲ ಪಾಯಿಂಟ್ ಆತ ತೋರಿಸಿದ್ದೇನಿದೆ, ಅಲ್ಲಿ ಸುಮಾರು 8 ಅಡಿ ಆಳ, 15 ಅಡಿ ಅಗಲ ಅಳೆಯಲಾಗಿದೆ ಮತ್ತು ಅಲ್ಲಿ ಅಷ್ಟು ಜಾಗ ಅಗೆದು ಶವಕ್ಕಾಗಿ ಹುಡುಕಾಟ ಮಾಡಲಾಗಿದೆ. ಯಾವುದೇ ರೀತಿಯ ಕುರುಹು ಸಿಕ್ಕಿಲ್ಲ, ಯಾವುದೇ ಮೂಳೆ ಆಗ್ಲಿ ಏನೂ ಸಿಕ್ಕಿಲ್ಲ. ಮೊದಲ ಪಾಯಿಂಟ್ ನಲ್ಲಿ 8 ಅಡಿ ಆಳ ಆಗದಿದ್ದಾರೆ. ಹಾಗೇನೆ 15 ಅಡಿ ಆ ಕಡೆ ಹೋಗ್ಬಿಟ್ಟಿರ್ಬೋದು ಅಂತ 15 ಅಡಿ ಅಗಲ ಅಷ್ಟು ಜಾಗ ಹಿಟಾಚಿ ಮುಖಾಂತರ ಅಗ್ದಿರ್ತಕ್ಕಂಥದ್ದು. ಏನಾಗಿದ್ರು ಯಾವ ಕಳೆ ಬರವು ಪತ್ತೆಯಾಗಿಲ್ಲ. ಮೊದಲ ಪಾಯಿಂಟ್ ನಲ್ಲಿ ಕಳೆ ಬರ ಸಿಗಲಿಲ್ಲ. ಎರಡನೇ ಪಾಯಿಂಟ್ ನಲ್ಲಿ ನಾಳೆ ಉತ್ಖನನಕ್ಕೆ ಎಸ್ಐಟಿ ಮುಂದಾಗಿದೆ. ಆತ ತೋರಿಸ್ತಾ ಇರತಕ್ಕಂತ ಎರಡನೇ ಪಾಯಿಂಟ್ ಏನು ಮಾರ್ಕ್ ಮಾಡಿದ್ದಾರೆ, ಅಲ್ಲಿ ಏನಾದ್ರೂ ಸಿಗಬಹುದಾ ಅಂತ. ಮೊದಲ ಪಾಯಿಂಟ್ ನಲ್ಲಿ ಹಿಟಾಚಿ ಅಗೆತದಲ್ಲೂ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ ಅಂತ ತಿಳಿದು ಬಂದಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದಾನೆ ಎನ್ನಲಾದ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಇವತ್ತು ಇಡೀ ದಿನ ಆತ ತೋರಿಸಿದ ಸ್ಥಳದಲ್ಲಿ ಅಗೆಯುವ ಕಾರ್ಯವನ್ನ ಮಾಡಿದ್ರು. ಮೊದಲ ಪಾಯಿಂಟ್ ಆತ ತೋರಿಸಿದ್ದೇನಿದೆ, ಅಲ್ಲಿ ಸುಮಾರು 8 ಅಡಿ ಆಳ, 15 ಅಡಿ ಅಗಲ ಅಳೆಯಲಾಗಿದೆ ಮತ್ತು ಅಲ್ಲಿ ಅಷ್ಟು ಜಾಗ ಅಗೆದು ಶವಕ್ಕಾಗಿ ಹುಡುಕಾಟ ಮಾಡಲಾಗಿದೆ. ಯಾವುದೇ ರೀತಿಯ ಕುರುಹು ಸಿಕ್ಕಿಲ್ಲ, ಯಾವುದೇ ಮೂಳೆ ಆಗ್ಲಿ ಏನೂ ಸಿಕ್ಕಿಲ್ಲ. ಮೊದಲ ಪಾಯಿಂಟ್ ನಲ್ಲಿ 8 ಅಡಿ ಆಳ ಆಗದಿದ್ದಾರೆ. ಹಾಗೇನೆ 15 ಅಡಿ ಆ ಕಡೆ ಹೋಗ್ಬಿಟ್ಟಿರ್ಬೋದು ಅಂತ 15 ಅಡಿ ಅಗಲ ಅಷ್ಟು ಜಾಗ ಹಿಟಾಚಿ ಮುಖಾಂತರ ಅಗ್ದಿರ್ತಕ್ಕಂಥದ್ದು. ಏನಾಗಿದ್ರು ಯಾವ ಕಳೆ ಬರವು ಪತ್ತೆಯಾಗಿಲ್ಲ. ಮೊದಲ ಪಾಯಿಂಟ್ ನಲ್ಲಿ ಕಳೆ ಬರ ಸಿಗಲಿಲ್ಲ. ಎರಡನೇ ಪಾಯಿಂಟ್ ನಲ್ಲಿ ನಾಳೆ ಉತ್ಖನನಕ್ಕೆ ಎಸ್ಐಟಿ ಮುಂದಾಗಿದೆ. ಆತ ತೋರಿಸ್ತಾ ಇರತಕ್ಕಂತ ಎರಡನೇ ಪಾಯಿಂಟ್ ಏನು ಮಾರ್ಕ್ ಮಾಡಿದ್ದಾರೆ, ಅಲ್ಲಿ ಏನಾದ್ರೂ ಸಿಗಬಹುದಾ ಅಂತ. ಮೊದಲ ಪಾಯಿಂಟ್ ನಲ್ಲಿ ಹಿಟಾಚಿ ಅಗೆತದಲ್ಲೂ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ ಅಂತ ತಿಳಿದು ಬಂದಿದೆ.